ಅವರನ್ನ ಅಧಿಕೃತವಾಗಿ ಚಾಲನೆ ಕೊಡ್ತೀವಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ರಾಮಣ್ಣ ಕೆಂಚಾಳಿಯವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಸ್ವಾಗತ ಸುಸ್ವಾಗತ. ಅವರನ್ನ ಅದೇ ರೀತಿ ಹಿರೇಕೆರೆ ತಾಲೂಕಾ ಅಧ್ಯಕ್ಷರಾದಂತಹ ಪ್ರಬಣ್ಣ ಪ್ಯಾಟಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ. ಅಧ್ಯಕ್ಷರು ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಶಿಗ್ಗಾಂವ್ ತಾಲೂಕಾ ಅಧ್ಯಕ್ಷರಾದಂತ ಮುತ್ತಪ್ಪ ಗುಡ್ಗೇರಿ ನಾನು ಬರೀ ಕುತ್ಕೊಳ್ಳೋಕ್ಕಾಗ ಬಾಯಿ ಏನೂ ಇಲ್ಲ, ಬರೀ ಕುತ್ಕೊಳ್ಳೋದಾಗೋಲ್ಲ ನಮಗೆ. ಶಾಂತಿಗೌಡ ಬಾ ನಿಮ್ಮ ಕುತ್ಕೊಳ್ಳ. ರೈತ ಹೋರಾಟಕ್ಕೆ ಏನೇ ಬರಲಿ ಶಿಸ್ತು ಏನೇ ಬರಲಿ ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಕಾನೂನಂತೆ ಕಾನೂನು, ಸರ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಏನೇ ಬರಲಿ ಶಿಸ್ತು ಹಸಿರೇ ಸಾಕೆಲ್ಲರೂ ಈ ಕಡೆ ತಿರ್ರಿ. ಹಾವೇರಿಯಾಗ 18 ವರ್ಷದಿಂದ ಗೊಬ್ಬರ ಕೇಳಿದ್ರ ಮೇಲೆ ಗುಂಡು ಹಾರಿಸಿದ್ರು. ಗೊಬ್ಬರ ಕೇಳಿದ್ರ ಮೇಲೆ ಗುಂಡು ಹಾರಿಸಿದ್ರು. ಆ ದಿನ ಅಧಿಕಾರ ತಗೊಂಡು ಯಡಿಯೂರಪ್ಪ 8 ದಿವಸಕ್ಕೆ ಗುಂಡು ಹಾರಿಸಿ ಇಬ್ಬರು ಬಲಿತಾರೆ. ಸಿದ್ಲಿಂಗಪ್ಪ ಚೌರಿ, ಯಡಿಯೂರಪ್ಪ ಒಣ್ಣಲ್ಲಿ. ಇವತ್ತಿಗೆ 18ನೇ ರೈತ ಹುತಾತ್ಮ ದಿನಾಚರಣೆ ಆಚರಣೆ ಮಾಡತ್ತೀವಿ. ಅವರ ನೆನಪಿಗೋಸ್ಕರ ಇದನ್ನು ಹೋರಾಟ ದಿನವಾಗಿ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಸಮಸ್ಯೆಗಳೇನದಾವು ಆ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದು. ಈಗ ಜ್ವಲಂತ ಸಮಸ್ಯೆ ಏನು ಅಂದರೆ ಹಾವೇರಿಯಾಗ ಆತ್ಮಹತ್ಯೆ ಹೆಚ್ಚಾಗಿದೆ. ಅದು ಇಡೀ ರಾಜ್ಯಕ್ಕೆ ಫಸ್ಟ್ 127 ಆಗಿದೆ. ಸೊ ಅದು ಒಂದು ವಿಷಯ ಇದ್ರಾಗ ಇಟ್ಕೊಂಡವು. ಯಾಕೆ ಆತ್ಮಹತ್ಯೆ ಹೆಚ್ಚಾಗುತ್ತೆ ಅನ್ನೋ ಕಾರಣ ಏನು, ಅದನ್ನು ಆತ್ಮಹತ್ಯೆ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಮ ಮನೆಯಾಗ ಅರ್ಪಿಸಿ. ಆತ್ಮಹತ್ಯೆ ಹೆಚ್ಚಾಗ ಕಾರಣ ಏನು ಅಂದರೆ ನಾವು ಮಳೆ ಆಶ್ರಿತ ಕೃಷಿ ಮಾಡ್ತೀವಿ. ಇಲ್ಲಿ ಯಾವ ನೀರಾವರಿ ಇಲ್ಲ. ನೀರಾವರಿ ಮಾಡ್ಬೇಕಾದ್ರೆ ಬೇಡ್ತಿ ವರದಾ ನದಿ ಕೂಡಿಸ್ರಿ, ನೀರಾವರಿ ಹೆಚ್ಚಲಿ. UTP ನೀರು ತರ್ರಿ. ನೀರು ಹೆಚ್ಚು ಕೊಡೋದ್ರಿಂದ ನಾವು ಬದುಕ್ಬೋದು, ರೈತರು ಉಳುಮೆ ಮಾಡ್ಬೋದು, ಭಾಳ ಸಾಲ ಕಟ್ಟಿ. ಇನ್ನು ಎಲ್ಲ ಜಿಲ್ಲೆ ಒಳಗೂ 5 ಲಕ್ಷ ರೂಪಾಯಿ ಮಟ್ಟ ಬಡ್ಡಿ ರೈತ ಸಾಲ ಇದೆ. ನಮ್ಮ ಜಿಲ್ಲೆಗ 50,000 70,000. ಯಾಕಂದ್ರೆ ಇಲ್ಲಿ DCC ಬ್ಯಾಂಕ್ ಇಲ್ಲ, ನಮ್ಮದೇ ಆದಂಥ DCC ಜಿಲ್ಲಾ ಬ್ಯಾಂಕ್ ಇಲ್ಲ. ಆ ಬ್ಯಾಂಕ್ ಮಾಡಿರಿ ಅಂತೇಳಿ 27 ವರ್ಷ ಹಾವೇರಿ ಜಿಲ್ಲಾ ಆದಾಗಿದ್ದ ಬೆನ್ನತ್ತು ಇನ್ನೂ ಆಗ್ಬೋದು. ಸೊ ಆ ಬ್ಯಾಂಕ್ ಆಗೋದ್ರಿಂದ ನಮ್ಮ ರೈತರಿಗೂ ಬಡ್ಡಿ ರೈತ 5 ಲಕ್ಷ ರೂಪಾಯಿ ಸಾಲ ಆ ಸೌಲಭ್ಯ ಇಲ್ಲ. ಆ ಸೌಲಭ್ಯ ಮಾಡಿ. ಇದ್ರ ಜೊತೆಗೆ ಭಾಳಷ್ಟು ಹಳೆಯವು ವಿಮಾದಾಗ ತುಂಬಿದ್ದು ದುಡ್ಡು ಕೂಡ ಉಳಿದವು. ಯಾವ ಏನೋ ಮಿಸ್ ಮ್ಯಾಚಿಂಗ್ ಅಂತ, ಸತ್ತವು ಕೆಟ್ಟವು ಅಂತ ಎಷ್ಟು ಉಳಿದವು? ಸುಮಾರು 10-15 ಕೋಟಿ ಒಂದೊಂದು ವರ್ಷದ್ದು. ಈ 3 ವರ್ಷದ್ದು ಉಳಿಸ್ಕೊಂಡ್ಬಿಡ್ತಾರೆ. ಸೊ ಅವನು ಸಾಲ್ವ್ ಮಾಡಿ. ನೀವು ಈಗ ತುಂಬ ಹೊತ್ತಿನಾಗ ಸರಿಯಾಗಿ ತುಂಬ್ತೀರಿ, ಆಮೇಲೆ ಮಿಸ್ ಮ್ಯಾಚ್ ಅನ್ಮಾಡ್ರಿ. ಈ ವರ್ಷದ ರೈತನ ಸಾಲಕ್ಕೆ ಸಿಬಿಲ್ ನೋಡ್ತಾರೆ. ಕೃಷಿ ಸಾಲವನ್ನು ಸಿಬಿಲ್ನಿಂದ ಹೊರಗಿಡ್ರಿ. ಸಿಬಿಲ್ ನೋಡ್ಬೇಡ್ರಿ. ಮತ್ತು ನಮ್ಮ ಜಮೀನು ಮೇಲೆ ಸಾಲ ಕೊಡ್ತಾರೆ. ಜಾಮೀನು ಮೇಲಲ್ಲ, ಜಮೀನು ಮೇಲೆ ಸಾಲ ಕೊಡ್ರಿ, ಜಾಮೀನು ತಗೋಬೇಡಿ. ಜಾಮೀನು ತಗೊಳೋದ ಕರೆ ಆದರೂ ಜಮೀನು ಇಟ್ಕೋಬೇಡಿ ಅಂತ ನಮ್ಮ ವಾದ ಇದೆ. ಸೊ ನಮಗೆ ನಮ್ಮ ಸಾಲ ಸೌಲಭ್ಯನ ಸರಳೀಕರಣ ಮಾಡಿರಿ, ಸಿಬಿಲ್ನಿಂದ ಹೊರಗಿಡ್ರಿ ಇವತ್ತಿನದ್ರಾಗಿ. ಇನ್ನು ನೀರಾವರಿ ಅರ್ಧಮರ್ಧ ಆಗ್ಯಾವ. ನಮ್ಮ ಏನು ಅನೂರು ಗುಡುಪನಹಳ್ಳಿ ಕೆರೆ ಅವನಷ್ಟು ಬೇಗ ಮುಗಿಸ್ರಿ ಅಂತ ನಮ್ಮ ವಾದ. ಶುಂಠಿ ಬೆಲೆ ಕುಸಿತ ಆಗೈತಿ. ಯಾವುದೇ ಖರೀದಿ ಕೇಂದ್ರಗಳು ತೆಗೆದಿಲ್ಲ. ಏನು ಬೆಲೆ ಬಿದ್ದಾಗ ನಾವು ಬೆಂಬಲ ಬೆಲೆ ಖರೀದಿ ಮಾಡ್ತೇವೆ ಅಂತ ಪೇಪರ್ನಾಗ ಹೇಳಿಕೆ ಕೊಡ್ತಾವೆ ಅಷ್ಟೇ. ಆದರೆ ಎಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಆವಾಗ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ನಮಗೆ ರೈತರಿಗೆ ಇಟ್ಕೊಳಕ್ಕೆ ಗೋಡಾನ್ಗಳು ಕಟ್ಟಿರಿ, ಕೋಲ್ಡ್ ಸ್ಟೋರೇಜ್ಗಳು ಮಾಡಿರಿ, ಬೆಂಬಲ ಬೆಲೆ ಕೊಡ್ರಿ. ಇವನಷ್ಟು ಇಟ್ಕೊಂಡು ಇವತ್ತು ಮನವಿ ಅರ್ಪಿಸೀವಿ. ಅದ್ರಾಗ 25 ವರ್ಷದಿಂದ UTP ಭೂಮಿ ಕಳ್ಕೊಂಡವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಅವ್ನು ಹಂಗೆ ಕೊಡ್ತಾರ. ಅವ್ನು ಪರಿಹಾರ ಶೀಘ್ರ ಕೊಡ್ರಿ. ಭೂಮಿ ಕಳ್ಕೊಂಡು 25 ವರ್ಷ ಆದರೂ ದುಡ್ಡಿಲ್ಲ ಅವ್ರಿಗೆ.
ಅದನ್ನು ಕೊಡ್ರಿ. ಇವನ್ನೆಲ್ಲ ಇಟ್ಕೊಂಡು ಇವತ್ತು ಹೋರಾಟ ಮಾಡೀವಿ. ಸೊ ಇದನ್ನು ಒಂದು ತಿಂಗಳದ ಗಡುವು ಕೊಟ್ಟವಿ. ಉಸ್ತುವಾರಿ ಮಂತ್ರಿ ಮತ್ತು ಎಲ್ಲ ಶಾಸಕರು ಸೇರಿ ಇವನ್ನೆಲ್ಲ ಬಗೆಹರಿಸಲಿಲ್ಲ ಅಂದ್ರೆ, ರೈತರು ಕರೆದು ಮಾತಾಡಿ ಇವ್ನು ಓಸು ಬಗೆಹರಿಸಲಿಲ್ಲ ಅಂದರೆ ಒಂದು ತಿಂಗಳದಾಗ ಮತ್ತೆ ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ, ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತೀವಿ. ಯಾಕೆ ಸುಮ್ಮನೆ ರೈತರು ಹೆಂಗದವಿ ಅಂದ್ರ ನನಗೆ ಅನ್ಯಾಯ ಆದಾಗ ಆಟ ಮುಕುಳಿ ಬೆಂಕಿ ಎತ್ತತಿ, ಅವನಿಗೆ ಆಗೈತಿ ಅಂದ್ರೆ ಇಲ್ಲ. ಆಧಾರ ಬರಂಗಿಲ್ಲ ಅಂದ್ರೆ ಹೆಂಗ ಬೆಂಕಿ ಎತ್ತರ ಬರಲ್ಲ. ಪರಿಹಾರ ಕೊಡಿಸೇ ತೀರ್ಥ ಕೀತಿಲ್ಲ. ನಾ ಮಾತಾಡೋದು ಹೇಳ್ಬೇಡ. ನಮ್ಮ ಮೇಲೆ ನಂಬಿಕೆ ಇದ್ರು ನಮ್ಮ ಜೊತೆಗೆ ಯಾರು ಬಂದಾರ ಅವ್ರಿಗೆ ಪರಿಹಾರ ಕೊಟ್ಟ ತೀರ್ತವೆ. ಸರಿನಾ? ಹಾ, ಮುಗೀತು. ಪರಿಹಾರ ಸಿಗಮಟ್ಟ ನಾ ಹೇಳಲ್ಲ, ನೀವು ಬರೋದು ಕೈ ಬಿಡ್ಬೋದು, ನಾ ಹೇಳಲ್ಲ. ಇಲ್ಲಿದ್ದ ಅಷ್ಟು ಅರ್ಥ ಮಾಡ್ಕೇರಿ. ಮೊದ್ಲ ನಿಮ್ಮ ಸಂಬಂಧ ಈ ನಮ್ಮನೆ ಹೋರಾಟ ಮಾಡ್ತೇವೆ. ಈಗ ದಿವಸದ ಆಮೇಲೆ ಪಿಕ್ಚರ್ ಈ ಸದ್ಯ ಮುಗಿಸೋಣ. ಈಗ ಅಧ್ಯಕ್ಷರು ಅಷ್ಟು ನಾ ಏನು ಹೇಳಿನಲ್ಲ ಅದನ್ನ ಹೇಳಕತ್ತಿ. ನಾನು ಹಿಂದಿನೂ ಹೇಳಿ ನಿಮಗೆ, ನಾಳೆ ಪ್ರತಿಭಟನೆ ಕುಂತಾಗ ಬೇರೆ ತೀರು ತಗೋಬಾರ್ದ್ರಿ, ನಿನ್ನೆ ಜಮಾ ಮಾಡೋ ಅಂದ್ರಿ. ನಿನ್ನೆ 8 ಜಮಾ ಆತ ಅಂದ್ರಿ. ಇಲ್ಲ, ಇವತ್ತು ಬಂದು ಜಮಾ ಮಾಡ್ತಾ ಇದ್ದಾರೆ ಎಲ್ಲ. 8 ಜಮಾ ನಿನ್ನೆ ಆತು ಅಂದ್ರು. ಇಲ್ಲ, ಇವತ್ತು ಜಮಾ ಮಾಡ್ತಾ ಇದ್ದಾರೆ ನೀವು. ಇವತ್ತು ಯಾರು ನಂಬಬೇಕು? ಕಂಪ್ನಿಯವ್ರು ಮಾಡಿತ್ತು ನೀವು. ಇಲ್ಲ, ಸುಮ್ಮನೆ ಅಧಿಕಾರಿಗಳು ನಂಬಿದ್ವಿ ನಾವು. ಹಣ ಜಮಾ ಆಗ್ತಾ ಇದೆ. ಅವ್ನು ಹಿಡ್ಕೊಂಡು ಅಲ್ಲಿ ಎಲ್ಲಾರ ಕುಂದ್ರಸಕ್ ಬರ್ತತ್ತ. ಇವ್ರು ನಂಬಿದ್ದ ತಪ್ಪಾತ. ಅಲ್ಲಲ್ಲ, ಅವತ್ತು ಇವ್ರಿಗೆ ಕೊಟ್ಟದ್ ಸರ. ಇಲ್ಲ ಅಂದ್ರೆ ಲಿಸ್ಟ್ ಲೇಟ್ ಆಯ್ತು. ನೀವು ಲಿಸ್ಟ್ ಚೇಂಜ್ ಆಗಿದ್ದು ಹೇಳಿರಿ, ಈಗೂ ಅದನ್ನ ಹೇಳಕತ್ತೀರಿ. ಇಲ್ಲಿ ಜಮಾ ಅಣ್ಣ ಇವತ್ತು 8 ಲಕ್ಷ ಮಾಡ್ತಾರೆ. ಆಯ್ತಪ್ಪ, ಅವರು ಇಲ್ಲೇ ಇರ್ತಾರ, ಮೆಣಸಿಕಾಯಿನರು ಇಲ್ಲೇ ಇರೋಣ, ಅಲ್ಲೇ ಹೋಗೋಣಂತ. ದೊಡ್ಡಣ್ಣ DC ಅವರ ಕಳಿಸಿದ್ರು ಅವತ್ತು ಇವ್ರನ್ನ. ಅವ್ರ ಎಕ್ಸಾಮ್ ಡ್ಯೂಟಿ ಮುಗಿಸಿ ಬರ್ತಾರ, ರೊಕ್ಕ ಇಸ್ಕೊಂಡ ಹೋಗೋಣಂತ. ಸೋಯಾಬೀನಿಂದ ಏನು ಹೇಳ್ತಾರೆ, ಸೋಯಾಬೀನ್ ಬಗ್ಗೆ ಮಾತಾಡ್ತಾರೆ. ನೀವು ಕುತ್ಕೋಬೇಕು, ಮೊದ್ಲು ನಿಂತ್ರೆ ಹೇಳಂಗಲ್ಲ ಅವರು. ಎಲ್ಲರಿಗೂ ನಮಸ್ಕಾರ. ಸೋಯಾಬೀನ್ ಬೆಳೆಗೆ ಸಂಬಂಧಿಸಿದಂತೆ ಒಂದು ಹೊಸ ವೆರೈಟಿ ಬಂದಿತ್ತು, KDS 726 ಅಂತ. ಅದೊಂದು ವಿಲೇಜಲ್ಲಿ 78 ಜನ ರೈತರ ಜಮೀನಲ್ಲಿ ಮೊಳಕೆ ಹೊಡೆದಿರಲಿಲ್ಲ. ಮತ್ತು ಮಲ್ಲಿಕಾರ್ಜುನಣ್ಣವರು ಎಲ್ಲರೂ ನಮ್ಮ ಗಮನಕ್ಕೆ ತಂದರು, ರೈತ ಸಂಘ ರೈತರು ಗಮನಕ್ಕೆ ತಂದರು. ಆವಾಗಲೇ ವರ್ಣ ಸೀಡ್ಸ್ ಅಂತ ಅವ್ರಿಗೆ, ಆವಾಗಲೇ ಅವ್ರಿಗೆ ಹೇಳಿ ಏನು ಬೀಜದ್ದೇನಿದೆ, ಬೀಜದ್ದು ಹಣ ಮತ್ತು ಬಿತ್ತನೆಗೆ ಏನು ಖರ್ಚು ಮಾಡಿರ್ತಾರಲ್ಲ ಅದನ್ನು, ಮತ್ತು ಗೊಬ್ಬರದ್ದು ಏನು ರೈತರ ಗೊಬ್ಬರ ಏನು ಖರ್ಚು ಮಾಡಿದಾರಲ್ಲ ಅದು ಕೊಡಬೇಕಂತೇಳಿ ಅವ್ರ ಒಪ್ಪಿಗೆ ಇದು ಮಾಡಿಕೊಂಡು ಇದು ಮಾಡಿದ್ದಾರೆ. ಗೊಬ್ಬರ ಮತ್ತು ಬೀಜ ಕೊಡಕ್ಕೆ ಒಪ್ಪಿಗೆದಾರ. ಬೀಜದ ದುಡ್ಡು, ಗೊಬ್ಬರ, ಉಳುಮೆ ಮಾಡಿರ್ತಾರಲ್ಲ ಅವತ್ತು ಅದನ್ನು ಕೊಡ್ತಾರೆ. ಅದನ್ನು ತಿಳಿತಂಪ. ಇವತ್ತು 18ನೇ ರೈತ ಹುತಾತ್ಮ ದಿನಾಚರಣೆಯನ್ನು ಹೋರಾಟ ದಿನವಾಗಿ ಪರಿಗಣಿಸಿ ಅನೇಕ ಸಮಸ್ಯೆಗಳನ್ನು ಇವತ್ತು ಸರ್ಕಾರದ ಮುಂದೆ ಅದಕ್ಕೆ ಕಾಲಮಿತಿ ಒಳಗಾಗಿನ 1 ತಿಂಗಳೊಳಗಾಗಿನ ರೈತರ ಬೇಡಿಕೆಯನ್ನು ಈಡೇರಿಸಬೇಕು, ಇಲ್ಲಾಂದರೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಏನಾಗೈತೆ ಅಂತ ಹೇಳಿದರೆ ಮತ್ತೊಮ್ಮೆ ಬರಗಾಲದ ಛಾಯೆ ಎತ್ಕೊಳ್ತಾ ಇತ್ತು. ಹಿಂಗಾರು ಪದೇ ಪದೇ ಬಂತು ಮಳೆ, ಗೊಬ್ಬರ ಬೀಜ ಭೂಮಿಗೆ ಹಾಕಿದ್ವಿ, ಅದು ಹುಟ್ಟಿಲ್ಲ. ಮತ್ತೆ ಗಳಿಸಿ ಬಿತ್ತಬೇಕು, ಮತ್ತೆ ಬೀಜ ಗೊಬ್ಬರ ಬೇಕು. ಗೊಬ್ಬರನೂ ಸಿಗಲ್ಲ, ರೊಕ್ಕ ಕೊಟ್ಟರು ಬೀಜನೂ ದುಬಾರಿ, 2000 ರೂಪಾಯಿಗೆ 4 ಕೆಜಿ ಪ್ಯಾಕೆಟ್. ಮತ್ತು ಸರ್ಕಾರ ಕಣ್ಣು ಮುಚ್ಚಿ ಕೂತೈತಿ. ವ್ಯವಸ್ಥಿತವಾಗಿ ಬೀಜದ ಬೆಲೆ ಕಡಿಮೆ ಮಾಡಬೇಕು, ಗೊಬ್ಬರ ಬೆಲೆ ಕಡಿಮೆ ಮಾಡಬೇಕು, ರೈತರಿಗೆ ಇತ್ತಾಗ ಮತ್ತು ಹಣ ಕೊಡ್ಬೇಕಾಗ್ತದೆ. ಇವತ್ತು ನಾಳೆ ಮಳೆ ಬಂದು ಏನು ಸಮಸ್ಯೆ ಇಲ್ಲ, ಇನ್ನೊಂದು ವಾರ ಮಳೆ ಹೋಯ್ತು ಅಂದ್ರೆ ರೈತ ಬದುಕಲು ಭಾಳ ಕಷ್ಟ ಐತಿ. ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ ಅಂತ ತಿಂಗಳ 30ನೇ ತಾರೀಕು ಲಾಸ್ಟ್ ಐತಿ. ನಿಮ್ಮ ಇಲಾಖೆ ವತಿಯಿಂದ ಯಾರ ರೈತರಿಗೂ ಗೊತ್ತಾಗಿಲ್ಲ. ವಿಮಾ ಕಟ್ಟೋದು ಹವಾಮಾನ ಆಧಾರಿತ. ದಯವಿಟ್ಟು 15-20 ದಿನ ಬೇಕು ರೈತರಿಗೆ ತಿಳ್ಸಕ, ಅದರಿಂದ ವಂಚಿತರಾಕಾರ. ಜೂನ್ 30 ಲಾಸ್ಟ್ ಹೌದಲ್ರಿ ವೆದರ್ ಬೇಸ್ಡ್ ಕಟ್ಟದ. ಮತ್ತೆ ಹ್ಞೂ ಅಂತೀರಿ, ಎಲ್ಲಿ ಯಾರು ರೈತರಿಗೆ ಹೇಳಿರಿ? ನನಗೆ ಗೊತ್ತೈತೆ ಎಷ್ಟನ ಪ್ರಚಾರ ಇಲ್ಲೆಲ್ಲ ರೈತರಿಗೆ ಯಾರಿಗೂ ಗೊತ್ತಿಲ್ಲ. ಕೇಳಬೇಕಾರ ಮತ್ತೆ ಆಗೈತಿ ಅಂತ ಒಂದ್ಸಲ ಕೊಟ್ಟಿದ್ರಲ್ಲ. ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗುತ್ತಿರುವುದನ್ನು ತಪ್ಪಿಸಲು ಜಿಲ್ಲೆಯ ವರದಾ ನದಿಗೆ ಬೇಡ್ತಿ ನದಿಯನ್ನು ಜೋಡಣೆ ಮಾಡುವುದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಾಸರಿ ಶಾಶ್ವತ ಬರಗಾಲ ತಡೆಯುವುದರ ಜೊತೆಗೆ ರೈತರ ಆರ್ಥಿಕವಾಗಿ ಪ್ರಬಲರಾಗುತ್ತಾರೆ. ಆದ್ದರಿಂದ ನದಿ ಜೋಡಣೆ ತ್ವರಿತವಾಗಿ ಕೈಗೆತ್ತಿಕೊಳ್ಳಬೇಕೆಂದು ಜಿಲ್ಲಾ ರೈತ ಸಂಘ ಒತ್ತಾಯಿಸುತ್ತದೆ. 2. ರೈತರ ಮೆಕ್ಕೆಜೋಳ ಬಿತ್ತನೆ ಬೀಜದ ಬೆಲೆ ವ್ಯತ್ಯಾಸವಿದೆ.
ಇದ್ದು ಮತ್ತು ತೂಕದ ವ್ಯತ್ಯಾಸವು ಅವೈಜ್ಞಾನಿಕವಾಗಿ ಇದೆ. ಉದಾಹರಣೆಗೆ ಈ ಹಿಂದೆ 5 kg ಬ್ಯಾಗಿಗೆ 400 ರೂಪಾಯಿ ಇದ್ದ ದರ ಇದ್ದು ಈಗ 4 kg ಬ್ಯಾಗಿಗೆ 2000ವರೆಗೂ ದರ ಹೆಚ್ಚಾಗಿದ್ದು ವಿವಿಧ ಕಂಪನಿಗಳು ವಿವಿಧ ದರವನ್ನು ನಿಗದಿ ಮಾಡುತ್ತಿರುತ್ತವೆ. ಕೂಡಲೇ ಸರ್ಕಾರ ಬೆಲೆ ನಿಯಂತ್ರಣ ಕಾಯ್ದೆಯಡಿ ಕಂಪನಿಗಳ ಮೇಲೆ ಹಿಡಿತ ಸಾಧಿಸಿ ರೈತರಿಗೆ ಅನುಕೂಲವಾಗುವ ರೀತಿ ದರ ನಿಗದಿ ಮಾಡಬೇಕೆಂದು ಕೃಷಿ ಮಂತ್ರಿಗಳಿಗೆ ಜಿಲ್ಲಾ ರೈತ ಸಂಘ ಒತ್ತಾಯಿಸುತ್ತದೆ. ಬಹುದಿನಗಳಿಂದ ಬೇಡಿಕೆಯಾದ ಪ್ರತ್ಯೇಕ ಡಿಸಿಸಿ ಬ್ಯಾಂಕ್ ಅವಶ್ಯವಿದ್ದು ಹಾವೇರಿ, ಧಾರವಾಡ, ಗದಗ 3 ಜಿಲ್ಲೆಯ ರೈತರಿಗೆ 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಸೊಸೈಟಿ ಮುಖಾಂತರ ಸಿಗುತ್ತಿಲ್ಲ. ಸಾಲದಿಂದ ಅವಕಾಶ ವಂಚಿತರಾಗಿದ್ದು ಪ್ರತ್ಯೇಕ ಬ್ಯಾಂಕ್ ಮಂಜೂರು ಮಾಡಬೇಕು. ಇಲ್ಲವಾದರೆ ಕೆಸಿಸಿ ಬ್ಯಾಂಕಿಗೆ ಹೆಚ್ಚು ಅನುದಾನ ಕೊಟ್ಟು ರೈತರಿಗೆ 5 ಲಕ್ಷದವರೆಗೆ ಸಾಲ ದೊರಕುವಂತೆ ಮಾಡಬೇಕೆಂದು ಜಿಲ್ಲಾ ರೈತ ಸಂಘ ಒತ್ತಾಯಿಸುತ್ತದೆ. ಸೂರ್ಯಕಾಂತಿ, ಸೋಯಾಬೀನ್, ಮೆಕ್ಕೆಜೋಳ, ಹತ್ತಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದು ಸರ್ಕಾರ ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರ ತೆರೆದು ಬೆಲೆ ಕುಸಿಯದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾ ರೈತ ಸಂಘ ಒತ್ತಾಯಿಸುತ್ತದೆ. 5 ತುಂಗಾ ಮೇಲ್ದಂಡೆ ಕಾಲುವೆಗೆ ಜಮೀನು ಕಳೆದುಕೊಂಡು 25 ವರ್ಷ ಗತಿಸಿವೆ. 5 ಸರ್ಕಾರ ಆಡಳಿತ ಮಾಡಿದೆ. ರೈತರಿಗೆ ಪರಿಹಾರ ಮರೀಚಿಕೆಯಾಗಿದೆ. ಕಲಂ ನಂಬರ್ 28A ರಲ್ಲಿ 850 ಪ್ರಕರಣಗಳು ಹಾಗೂ ಕಲಂ ನಂಬರ್ 64ರಲ್ಲಿ 1850 ಪ್ರಕರಣಗಳು SLO ಕಚೇರಿಯಲ್ಲಿ ಇತ್ಯರ್ಥ ಮಾಡದೆ ಇರುವುದರಿಂದ ರೈತರಿಗೆ ತೊಂದರೆಯಾಗಿದೆ. ಕೂಡಲೇ ಇತ್ಯರ್ಥ ಮಾಡಿ ಪರಿಹಾರ ಕೊಡಬೇಕೆಂದು ಜಿಲ್ಲಾ ರೈತ ಸಂಘ ಒತ್ತಾಯಿಸುತ್ತದೆ. ಹಾವೇರಿ ಜಿಲ್ಲೆಯಿಂದ ನಾನು ಮಾತಾಡೋದು. ಬ್ಯಾಡಗಿ ತಾಲೂಕು ಮತ್ತು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಇಲ್ಲಿ ಮಳೆಯನ್ನು ಆಧರಿಸಿ ನಾವು ಬೆಳೆಯುವಂಥ ರೈತರು. ಇಲ್ಲಿ ನಮ್ಮ ಇಲಾಖೆಗಳು ರೈತರಿಗೆ ಸಮನ್ವಯಿತವಾಗಿ ಏನೇನು ಪೂರೈಕೆಗಳು ಸರ್ಕಾರದಿಂದ ಅದಾವೋ ಅವನ್ನು ಮುಂಚಿತವಾಗಿ ತಿಳಿಸೋದಲ್ಲ. ವೆದರು ಮುಂಚಿತವಾಗಿ ಮಳೆ ಬಿದ್ದದ ಆ ಮಳೆ ಬಗ್ಗೆ ರೈತರು ಯಾರು ಪೇಪರ್ ಓದೋದಲ್ಲ, ಹೆಚ್ಚಿಗೆ ವೈಜ್ಞಾನಿಕವಾಗಿ ವಿಷಯ ಗೊತ್ತಿರಲ್ಲ. ಅವುಗಳ ಬಗ್ಗೆ ಸಮರ್ಪಕವಾಗಿ ತಿಳಿಸ್ಬೇಕು. ಬೆಳೆ ವಿಮೆಯನ್ನು ತುಂಬೋದು ಕರೆಕ್ಟಾಗಿ ತುಂಬಿಸ್ಕೊಂತಾರ, ಕೊಡೋ ಡೇಟನ್ನು ಸರಿಯಾಗಿ ನಮಗೆ ಬೆಳೆ ವಿಮೆ ಕ್ಲೈಮ್ ಆಗೋದಲ್ಲ. ಇವೆಲ್ಲ ರೈತರ ನ್ಯೂನ್ಯತೆಗಳದಾವು. ಆಮೇಲೆ ಗೊಬ್ಬರ ಇಲ್ಲಿ ಸರಿಯಾಗಿ ದಾಸ್ತಾನು ಅವು ಇರೋದಿಲ್ಲ. ಸುಳ್ಳು ಗೊಬ್ಬರ ಪೂರೈಕೆ ಮಾಡಿವೆ ಅಂತ ಹೇಳ್ತಾರೆ. ಇವೆಲ್ಲವೂ ಹೋರಾಟ ಮಾಡಿ ಪಡೆಯುವಂಥ ರೈತರ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ಆದ್ದರಿಂದ ಅಧಿಕಾರಿಗಳಾದ್ರೂ ರೈತರ ಬಗ್ಗೆ ಗಮನ ಹರಿಸಿ ನಾವು ರೈತರ ಸಲುವಾಗಿ ಇರೋದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ರೈತರಿಗೆ ಸ್ಪ್ರಿಂಕ್ಲರ್ ಆಗಲಿ, ಆಮೇಲೆ ಅವನ್ನ ಪರಿಕರಗಳನ್ನು ಪೂರೈಸುವುದರಾಗಲಿ, ಡ್ರಿಪ್ಪುಗಳು 7 ವರ್ಷ ಮುಗಿದಿರ್ತಾವೆ, ಮತ್ತು 7 ವರ್ಷದ ನಂತರ ಕೊಡ್ಬೇಕು ಅನ್ನೋಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಯಾರಿಗೂ 7 ವರ್ಷದ ನಂತರ ಕೊಟ್ಟಿಲ್ಲ. ಸ್ಪ್ರಿಂಕ್ಲರ್ ಸೆಟ್ ಆಗಲಿ, ಡ್ರಿಪ್ಗಳಾಗಲಿ, ತೋಟಗಾರಿಕೆ ಹನಿ ನೀರಾವರಿಗಳ ಪರಿಕರಗಳಾಗಲಿ ಇವತ್ತಿಗೂ ಪೂರೈಸಿಲ್ಲ. 7 ವರ್ಷ ಅಂತ ಲಾಸ್ಟ್ ಹೇಳ್ತಾರೆ. ಏಜೆಂಟ್ರ ಮುಖಾಂತರ ಮಾಡಕ್ಕೆ ಹಚ್ತಾರೆ. ಕಾಗದ ಪತ್ರಗಳನ್ನು ನಮ್ಮ ಅಕೌಂಟಿಗೆ ಜಮಾ ಮಾಡ್ತೇವೆ ಅಂತಾರೆ. ಸಸೂತ್ರವಾಗಿ ಅವ್ರು ವರ್ಕ್ ಪೂರೈಸೋದಲ್ಲ, ಕ್ರಮಬದ್ಧವಾದ ವೈಜ್ಞಾನಿಕವಾಗಿ ಡ್ರಿಪ್ಗಳನ್ನು ಮಾಡೋದಲ್ಲ. ಇವೆಲ್ಲ ರೈತರಿಗೆ ತೊಂದರೆ ಆಗ್ತದವು. ಆದ್ದರಿಂದ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಿ ರೈತರಿಗೆ ಅನುಕೂಲ ಆಗಂಗೆ ಮುಂಚಿತವಾಗಿ ಮಳೆಯ ಮತ್ತು ವೈಜ್ಞಾನಿಕವಾಗಿ ತಿಳಿಸ್ಬೇಕು. ಇವೆಲ್ಲವೂ ರೈತರಿಗೆ ಅನುಕೂಲ ಆಗಂಗೆ ತಾವು ಮಾಡಬೇಕು ಅಂತ ತಮ್ಮಲ್ಲಿ ರೈತರಲ್ಲಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀವಿ. ಬ್ಯಾಡಗಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ಕಾಡಬೇಕು.